ಅಧಿವೇಶನ ಸಂದರ್ಭದಲ್ಲಿ ಕೂಡ ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳಿಗೆ, ಯಾಕೆ ಹಿಂದೆ ನಾನು ನೋಡಿದ್ದೇನೆ, ವಿದ್ಯಾರ್ಥಿಗಳು ಶಾಲೆಯಿಂದ ಬಂದಾಗ ಬೆಳಿಗ್ಗೆ 8 ಗಂಟೆಗೆ ಬಂದು ಆ ರೋಡಲ್ಲಿ ನಿಲ್ಲುವುದು. ಸೆಷನ್ ಸ್ಟಾರ್ಟ್ ಆಗೋ ತನಕ ಇವನು ಒಳಗೆ ಬಿಡೋದಿಲ್ಲ. ಅವ್ರು ಮಳೆ ಬಂದರೂ ಕೂಡ ಹೊರಗೆ, ಬಿಸಿಲಾದರೂ ಕೂಡ ಹೊರಗೆ ಕೀವಲ್ಲಿ ನಿಲ್ಲಬೇಕು. ಸೆಷನ್ ಪ್ರಾರಂಭ ಆದ ನಂತರ ಇವನ ಒಳಗಡೆ ಬಿಡೋದು ಒಬ್ಬೊಬ್ಬರನ್ನೇ. ಅದಕ್ಕಾಗಿ ನಾವು ಈ ಸಲ ಭಾಳ ಸ್ಪಷ್ಟದಿಂದ ನಾವು ಇವತ್ತು ನಿರ್ದೇಶನ ಕೊಟ್ಟಿದ್ದೇವೆ. ಯಾವುದೇ ಶಾಲಾ ಮಕ್ಕಳನ್ನು ಹೊರಗೆ ಬಿಸಿಲಲ್ಲಿ ಮನೆಯಲ್ಲಿ ಕ್ಯೂವಲ್ಲಿ ನಿಲ್ಲಿಸಲಿಕ್ಕಿಲ್ಲ. ಅವರು ಎಷ್ಟೇ ಗಂಟೆ ಬೆಳಿಗ್ಗೆ ಬಂದರೂ ಕೂಡ ನೇರವಾಗಿ ಒಳಗಡೆ ಅವರಿಗೆ ಕೂತ್ಕೊಳ್ಳುವಂಥ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಅವರಿಗೆ ಬೇರೆಯವರು ಮೋಟಿವೇಶನ್ ಟಾಕ್ ಕೊಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕುಡಿಲಿಕ್ಕೆ ಒಂದು ತಂಪು ಪಾನೀಯ ಅದನ್ನು ಸ್ವೀಟ್ಸ್ ಕೊಡುವಂಥ ಒಂದು ಯೋಜನೆ ಹಮ್ಮಿಕೊಂಡು ಅವರ ಟೈಮ್ ಬಂದಾಗ ಅವರ ಮೇಲೆ ಕಲಿಸಿ ವಿಧಾನಸೌಧ ನೋಡಿಕೊಂಡು ಹೋಗುವಂಥ ವ್ಯವಸ್ಥೆ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಕೂಡ ಯಾರಾದರೂ ಕಾಲೇಜಿಗೆ ಶಾಲೆ ಮಕ್ಕಳು ಮತ್ತು ಕಾಲೇಜಿನವರು ದೂರದಿಂದ ಬರ್ತಾರೆ, ಅವ್ರು ಬರೀ ವಿಧಾನಸಭೆ ಅಂತ ನೋಡಿಕೊಂಡು ಹೋಗುವುದಲ್ಲ, ಅದರ ಜೊತೆಯಲ್ಲಿ ಇಸ್ರೋ ಅಂಥ ಸಂಸ್ಥೆಯನ್ನು ಅಥವಾ ನಮ್ಮ ಕಿದ್ವಾಯಿ ಮತ್ತು ನಿಮ್ಯಾನ್ಸ್ ಅಂತಹ ಹಾಸ್ಪಿಟ್ಲನ್ನು, ಅಲ್ಲಿಯ ಜನರ ಕಷ್ಟಗಳನ್ನು, ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಅಂತ ಏನಾದರೂ ಶಾಲೆಯವರಿಗೆ ಆಸಕ್ತಿ ಇದ್ದರೆ ಅದರ ಪರ್ಮಿಷನ್ ಕೂಡ ನಾವು ಮಾಡಿ ಅವರಿಗೆ ಕೊಡ್ತೇವೆ. ಈಗ ವಿಧಾನಸಭೆ ಅಧಿವೇಶನ 12ರಿಂದ 23 ತನಕ ಇದೆ. ಇದರಲ್ಲಿ 14ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ತಮ್ಮ ಬಜೆಟನ್ನು ಇವತ್ತು ಮಂಡಿಸಲಿದ್ದಾರೆ. 12ನೇ ತಾರೀಕಿಗೆ ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲ ತನ್ನ ಭಾಷಣ ಇವತ್ತು ಮಾಡಲಿಕ್ಕೆ ಇದ್ದಾರೆ. 12ರಿಂದ 15ನೇ ತಾರೀಕಿನವರೆಗೆ ರಾಜ್ಯಪಾಲರ ಭಾಷಣ ವಂದನೆಯ ಮೇಲೆ ಇವತ್ತು ಚರ್ಚೆ ನಡೀಲಿಕ್ಕಿದೆ. 16ನೇ ತಾರೀಕಿನಂದು ಇವತ್ತು ಬಜೆಟ್ ಮಂಡಿಸಿ ಮತ್ತು 23ನೇ ತಾರೀಕು ತನಕ ಇವತ್ತು ಈ ಚರ್ಚೆ ಮತ್ತು ಫೈನಾನ್ಸ್ ಬಿಲ್ ಬಗ್ಗೆ ಚರ್ಚೆ ಮತ್ತು ಅದು ಇವತ್ತು ಪಾಸಾಗಲಿಕ್ಕೆ ಇದೆ. ಈ ಒಂದು ಮಧ್ಯದಲ್ಲಿ ನಾವು 9ನೇ ತಾರೀಕಿಗೆ ಎಲ್ಲ ಶಾಸಕರಿಗೂ ಕೂಡ ಬಜೆಟ್ ಅಂದರೆ ಏನು, ಇದರ ವಿವಿಧ ಇಲಾಖೆಗೆ ಅಲೋಕೇಶನ್ ಹೇಗಿರ್ತದೆ, ಒಂದು ಇಲಾಖೆಯ ಪರ್ಫಾರ್ಮೆನ್ಸ್ ಹೇಗೆ, ಇದೆಲ್ಲವೂ ಕೂಡ ಶಾಸಕರಿಗೆ ಮಾಹಿತಿ ಸಿಗಬೇಕು. ನೂತನವಾದ ಶಾಸಕರಲ್ಲ, ಹಿರಿಯ ಬೇರೆ ಶಾಸಕರು ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರಿಗೆಲ್ಲರಿಗೂ ಕೂಡ ಆ ಒಂದು ಟ್ರೈನಿಂಗ್ ಕ್ಯಾಂಪನ್ನು ನಾವು ಇವತ್ತು 1 ದಿವಸ ಟ್ರೈನಿಂಗ್ ಕ್ಯಾಂಪನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಿಮಗೂ ಕೂಡ ಪತ್ರಕರ್ತರಿಗೆ ಕೂಡ ಇವತ್ತು ಒಂದು ವರ್ಕ್ಶಾಪ್ ಮತ್ತು ಟ್ರೈನಿಂಗ್ ಕ್ಯಾಂಪನ್ನು ಕೂಡ ಅವತ್ತೇ ಹಮ್ಮಿಕೊಂಡಿದ್ದೇವೆ. ಯಾವ ರೀತಿ ಇವತ್ತು ಬಜೆಟ್ ಇರ್ತದೆ, ಚರ್ಚೆ ಹೇಗಿರ್ತದೆ ಮತ್ತು ನಿಮಗೆ ಕೆಲವು ಸಂಶಯಗಳಿರ್ತದೆ, ಇದನ್ನೆಲ್ಲ ಹೇಗೆ ನಿಭಾಯಿಸಬೇಕಂತ ಹೇಳಿ ಬಹುಶಃ ಶಾಸಕರಿಗೂ ಒಂದು ಕಡೆ ವರ್ಕ್ಶಾಪ್ ಮತ್ತು ನಮ್ಮ ಪತ್ರಕರ್ತರಿಗೂ ಕೂಡ ಒಂದು ಕಡೆ ವರ್ಕ್ಶಾಪ್ 9ನೇ ತಾರೀಕಿಗೆ ನಾವು 9ನೇ ತಾರೀಕು ಬೆಳಿಗ್ಗೆ ಹೋಟೆಲ್ ಕ್ಯಾಪಿಟಲಲ್ಲಿ ನಾವು ಅದನ್ನು ಇಟ್ಟಿದ್ದೇವೆ. ನಮಗೆ IIMಲ್ಲಿ ಇಡಬೇಕಂತ ಯೋಚನೆ ಇತ್ತು, ಆದರೆ ಅಲ್ಲಿ 15 ದಿವಸ ಮುಂಚೆ ಮಾಹಿತಿ ಕೊಡಬೇಕಾದ ಕಾರಣ ಆ ಒಂದು ಅವಕಾಶದಲ್ಲಿ ಆಗಲಿಲ್ಲ. ಆದ ಕಾರಣ ನಾವು ಕ್ಯಾಪಿಟಲ್ ವಿಲೇಜ್ಗೆ ಅದು ಸ್ಥಳಾಂತರಿಸಿದ್ದೇವೆ. ಭಾಳಷ್ಟು ಶಾಸಕರು ಭಾಗವಹಿಸುವಂಥ ಆಸಕ್ತಿ ಕೂಡ ತೋರಿಸಿದ್ದಾರೆ.